ಗೈಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಶಿವಮೊಗ್ಗ ಟು ಬ್ಯಾಂಗ್ಳೂರು ಬೈಕ್ ರೈಡ್ ಟೋಟಲ್ 335 ಕಿಲೋಮೀಟರ್ ಆಗುತ್ತೆ. ಸೊ ಕರ್ಕೊಂಡು ಹೋಗ್ತೀನಿ, ಬನ್ನಿರಿ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಟು ಕೊನೆ ತನಕ ನೋಡ್ರಿ. ಇವಾಗ ಟೈಮ್ ಬಂದ್ಬಿಟ್ಟು 8:53 ಕಾಣ್ತಾ ಇದೆಯಲ್ಲ. ಸೊ ಇವಾಗ 8:53, 9 ಗಂಟೆ ಒಂದು 7 ನಿಮಿಷ ಇರೋ ಥರ ಮನೆ ಬಿಡ್ತಾ ಇದ್ದೀನಿ. ಸೊ ಹೋಗ್ತಾ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಸ್ಟಾಪು, ಎಲ್ಲಿ ಬ್ರೇಕು, ಯಾವ ರೂಟ್ ತೊಗೊತೀನಿ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿರಿ. ತೊಗೊಂಡು ಹೋಗ್ತಿರೋದು ಇದೊಂದು ಬ್ಯಾಗು, ಆಮೇಲೆ ಇದೊಂದು ಲ್ಯಾಪ್ಟಾಪ್ ಬ್ಯಾಗು, ಇದೊಂದು ಲ್ಯಾಪ್ಟಾಪ್ ಬ್ಯಾಗು. ಸೊ ಬೈಕ್ ಬಂದ್ಬಿಟ್ಟು ನಂದಿದು. ಬೀರೂರು, ಕಡೂರು, ಅರಸೀಕೆರೆ ಆಗ ಹೋಗೋ ರೋಡಲ್ಲಿ ಹೈವೇ ಆಗಿದೆ. ಸೊ ಇಲ್ಲಿ ಟೋಲ್ ಹಾಕೋರೆ. ಸೊ ಇನ್ನೂ ಟೋಲಿಗಿನ್ನೂ ಚಾರ್ಜಸ್ ಸ್ಟಾರ್ಟ್ ಮಾಡಿಲ್ಲ. ಸೊ ಫ್ರೀ ಇದೆ. ಕ್ಯಾಮ್ರಾ ಸ್ವಿಚ್ ಮಾಡ್ತೀನಿ ನೋಡಿ, ಕಾಣ್ತಾ ಇದೆಯಲ್ಲ, ಇದೆ ಟೋಲು. ಇನ್ನೇನು ಆಗಿರುತ್ತೆ, ಇನ್ನೊಂದು ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು, ಯಾಕಂದ್ರೆ ರೋಡೆಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಆಗಾದ್ಮೇಲೆ ಫುಲ್ಲು ಟೋಲ್ ಚಾರ್ಜಸ್ ಹಾಕೊಂಡು ಬಿಡ್ತಾರೆ. 2 ವೀಲರ್ಸಿಗೆ ಮೇ ಬಿ ಫ್ರೀ ಇರುತ್ತೆ. ಸೊ ಈಗ ತಾನೇ ಜಸ್ಟ್ ಅರಸೀಕೆರೆಗೆ ರೀಚ್ ಆಗಿದೆ. ಅರಸೀಕೆರೆಯಲ್ಲಿ ಇಲ್ಲೊಂದು ಸ್ಟಾಪ್ ಹಾಕಿದ್ದೀನಿ, ತಿಂಡಿ ತಿನ್ಕೊಂಡು ಹೋಗೋಣ ಅಂತ, ಅಯೋಧ್ಯೆ ಹೋಟೆಲ್ಲು. ಸೊ ನಾನು ಯಾವ ರೋಡ್ ತೊಗೊಂಡೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ, ಸೊ ಫಾಲೋ ಮಾಡಿರಿ. ಇಡ್ಲಿ ವಡೆ ಆರ್ಡರ್ ಮಾಡಿದ್ದೀನಿ. ಸೊ ತಿಂದುಬಿಟ್ಟು ಟೇಸ್ಟ್ ಇದೆ ಅಂತ ಮುಂದೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಎಲ್ಲ ಓಕೆ ಇತ್ತು. ಸೊ ತಿಂಡಿ ಇಡ್ಲಿ ಮತ್ತು ವಡೆ ತೊಗೊಂಡೆ. ಸೊ ತಿಂದಾಯಿತು. ಸೊ ಇವಾಗ ಟೀಯಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಬ್ರೇಕ್ ಬಂದುಬಿಟ್ಟು ಇವಾಗ ಟಿಫನ್ ಬ್ರೇಕ್ ಆಯಿತು ಅರಸೀಕೆರೆಯಲ್ಲಿ ಅಯೋಧ್ಯೆ ಹೋಟ್ಲಿಂದು. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ತುಮಕೂರು. ಇಲ್ಲಿಂದ ಇನ್ನೂ 102 ಕಿಲೋಮೀಟರ್ ತುಮಕೂರು ಹೊಡಿಬೇಕು. ಸೊ ಹೋಗೋಣ, ತುಮಕೂರಲ್ಲಿ ಎಲ್ಲರೂ ನೋಡೋಣ, ಹೊಟ್ಟೆ ಗಿಟ್ಟೆ ಹಸ್ಕೊಂಡು ಟೀಗಿ ಬ್ರೇಕ್ ಹಾಕ್ಕೊಂಡು ಅಲ್ಲಿಂದ ನೈಸ್ ರೋಡಿಗೆ ಸ್ವಿಚ್ ಆಗಿಬಿಡೋಣ. ಅಲ್ಲಿಂದ ನನಗೆ ಡೆಸ್ಟಿನೇಷನ್ ಹತ್ರ ಆಗುತ್ತೆ. ನಾನು ಚೂಸ್ ಮಾಡಿರೋ ರೋಡ್ ಬಂದುಬಿಟ್ಟು ನಾರ್ಮಲ್ NH ವಯಾ ಶಿವಮೊಗ್ಗ ಟು ಬೆಂಗಳೂರು. ಹೆಂಗೆ ನಾರ್ಮಲ್ NH ಬರುತ್ತೆ ಅದು. ನಿಮಗೆ ಅದು ಬೇಡ ಅಂತ ಹೇಳಿದ್ರೆ ನೀವು ಅರಸೀಕೆರೆ ಬಂದುಬಿಟ್ಟು ಅಲ್ಲಿಂದ ತುರುವೇಕೆರೆ ಹೋಗಿ ಅಲ್ಲಿ ಒಳಗಡೆಯಿಂದ ಡಿವಿಯೇಷನ್ ಎತ್ಕೊಂಡು ಹಂಗೂ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಶಿವಮೊಗ್ಗ ಟು ಚಿತ್ರದುರ್ಗ, ಶಿವಮೊಗ್ಗ ಟು ಚೆನ್ನಗಿರಿ ಟು ಚಿತ್ರದುರ್ಗ ಟು ಡೈರೆಕ್ಟ್ ತುಮಕೂರು. ಅದು ಫುಲ್ ಮಕ್ಕನ್ ಇದ್ದಂಗಿದೆ ರೋಡ್. ನಾನು ಯಾಕೆ ಚೂಸ್ ಮಾಡಿಲ್ಲ ಅಂತ ಹೇಳಿದ್ರೆ 2 ವೀಲರಿಗೆ ಅದಷ್ಟು ಸೇಫ್ ಅಲ್ಲ. ಸೊ ಹಂಗಾಗಿ ನಾನು 2 ವೀಲರಿಗೆ ಈ ರೋಡೇ ಪ್ರಿಫರ್ ಮಾಡಿದೆ. 4 ವೀಲರಿಗೆ ಆದರೆ ಅದೇ ರೋಡ್ ಪ್ರಿಫರ್ ಮಾಡ್ತೀನಿ. ಅದು ಬಿಟ್ಟರೆ ನಿಮಗೆ ಲೈಕ್ ಬೆಂಗಳೂರು ಟ್ರಾಫಿಕ್ ಬೇಡ ಅಂತ ಹೇಳಿದ್ರೆ ತುಮಕೂರು ತನಕ ಹೋಗ್ಬಿಟ್ಟು ತುಮಕೂರಿಂದ ನೈಸ್ ರೋಡ್ ಎತ್ಕೊಂಡ್ಬಿಟ್ಟು ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಎಕ್ಸಿಟ್ ಆಗ್ಬೋದು. ಸೊ ಇವಾಗ ನಾನು ಅದನ್ನೇ ಚೂಸ್ ಮಾಡಿರೋದು. ಸೊ ಬನ್ನಿರಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಹಂಗೆ ಅರಸೀಕೆರೆಯಿಂದ ಹಂಗೆ ಮುಂದೆ ಬಂದರೆ ಇದು ನೋಡ್ರಿ, ಸಖತ್ತಾಗಿದೆ ವೈಬ್. ಫೈನಲಿ ತುಮಕೂರು ನೆಲಮಂಗಲ ಟೋಲ್ ಹತ್ರ ರೀಚ್ ಆದೆ. ಸೊ ಇದು ಕ್ರಾಸ್ ಆದಮೇಲೆ ನೈಸ್ ರೋಡಿಗೆ ಎಂಟ್ರಿ ಆಗಬೇಕು. ಎಂಟ್ರಿ ಆಗ್ತೀವಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಫೈನಲಿ ತುಮಕೂರು ಹತ್ರ ಬಂದ. ತುಮಕೂರು ಕ್ರಾಸ್ ಮಾಡಿ ಮುಂದೆ ಬಂದಿದ್ದೀನಿ. ನೆಲಮಂಗಲ ಕ್ರಾಸ್ ಮಾಡಾದ್ಮೇಲೆ ನೈಸ್ ರೋಡಿಗೆ ಹೋಗಬೇಕು. ಸೊ ಫುಲ್ ಹೆವಿ, ತುಂಬ ಬಿಸಿಲಿದೆ ಅಂತ ಹೇಳಿ ಒಂದು ಮಜ್ಜಿಗೆ ಪ್ಯಾಕೆಟ್ ತೊಗೊಂಡು ಮಜ್ಜಿಗೆ ಹಾಕ್ಕೊಂಡು ಮುಂದೆ ಹೋಗೋಣ. ನೋಡ್ಗುರು ನೈಸ್ ರೋಡಿಗೆ ಎಷ್ಟು ಜಾಮು, ಫುಲ್ಲು ಜಾಮ್ ಕಿತ್ಕೊಂಡು ಹೋಗಿದೆ.
ಸೊ ಫೈನಲಿ ನೈಸ್ ರೋಡಿಗೆ ಎಂಟ್ರಾಗಿ ಇದ್ರದ್ದು ಚಾರ್ಜಸ್ ಹೊಸೂರು ರೋಡಿಗೆ ತನಕ ಕೊಡಬೇಕು. ಹೊಸೂರು ರೋಡಿನ ಚಾರ್ಜಸ್ ಬಂದ್ಬಿಟ್ಟು 100 ರುಪೀಸ್ ತೊಗೊಂಡಾಯ್ತು. ಸೊ ಇಲ್ಲಿಂದ ಹೋಗೋಣ ಹೊಸೂರು ರೋಡಿಗೆ. ಸೊ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಇದೇ ಟೋಲ್, ನೋಡ್ಬೋದು ಫುಲ್ಲು ರಶ್ಶು. ಇದೇ ಟೋಲ್, ಯಪ್ಪ ಫುಲ್ಲು ರಶ್ ತುಂಬೋಗಿದೆ. ಸೊ ಇದೇನಪ್ಪ ನೈಸ್ ರೋಡು, 100 ರುಪೀಸ್ ಚಾರ್ಜಸ್ಸು, ಟೋಲ್ ಚಾರ್ಜಸ್ಸು. ನಾವು ಹೋಗ್ತಾ ಇರೋದೇ ಇವಾಗ. ಆ ನೈಸ್ ರೋಡಿಂದ 100 ರುಪೀಸು ಭಾರಿ ಜಾಸ್ತಿ ಆಯ್ತು ಗುರು. ನಿಮಗೇನು ಅನ್ಸುತ್ತೆ, ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? 2 ವೀಲರ್ಸಿಗೆ 100 ರುಪೀಸು ಕಮೆಂಟ್ ಮಾಡಿ. ಫೈನಲಿ ನಾನು ನನ್ನ ಡೆಸ್ಟಿನೇಷನ್ ರೀಚ್ ಆದೆ. ಬರೋ ತನಕ 6 ಗಂಟೆ ಆಗೋಯ್ತು. ನನ್ನ ರೂಮಿಗೆ ಬಂದು ಇವಾಗೆಲ್ಲ ಬ್ಯಾಗೆಲ್ಲ ಹಂಗಂಗೆ ಒಗಾಸಿದ್ದೀನಿ. ಇದೆಲ್ಲ ಫುಲ್ ಜಾಕೆಟ್ ಗಿಕೆಟ್ ಬಿಚ್ಚಾಕಿ ಫ್ರೆಶ್ ಆಗ್ತೀನಿ. ಫ್ರೆಶ್ ಆಗಿ ಊಟ ಮಾಡಿ ಮಲಗಿ ಬಿಡ್ತೀನಿ. ಸೊ ಇಷ್ಟು ಬಂದ್ಬಿಟ್ಟು ಶಿವಮೊಗ್ಗ ಟು ಬೆಂಗಳೂರು ಬೈಕ್ ಟ್ರಾವೆಲ್ ವಿಡಿಯೋ ಆಗಿರುತ್ತೆ. ಸೊ ಇಷ್ಟ ಆದರೆ ನಂದು ಇರಲಿ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್ ಗೈಸ್, ಬಾಯ್.